ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ, ಮಗು, ನಿನ್ನ ಬೇಡಿಕೆ ಈಡೇರಬೇಕು ಅಂದ್ರೆ ನನ್ನ ಹಣೆ ಮುಟ್ಟಿ ಈ ಗುರುವಾರ ನಿನ್ನ ಪ್ರಶ್ನಕ್ಕೆ ಸಮಾಧಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಗುರುವಾರ ದಿನ ಸಾಯಿಯಪ್ಪ ಕೊಡ್ತಿರೋ ಅಂತ ಸಂದೇಶವನ್ನು ಯಾರು ಕೇಳುತ್ತಾರೋ ಅವರ ಜೀವನದಲ್ಲಿ ಏನ್ ಬೇಡಿಕೆ ಬೇಡ್ಕೊಂಡು ಇಷ್ಟು ದಿನ ಕಾಯ್ತಾ ಕೂತಿರ್ತಾರೋ ಅವರ ಜೀವನದಲ್ಲಿ ಇರುವಂತ ಕಷ್ಟಗಳು, ಸಮಸ್ಯೆಗಳು ಅಥವಾ ಏನಾದ್ರೂ ಬೇಡಿಕೆಗಳು ಇದ್ರೆ ಅದು ಖಂಡಿತ ಸಾಯಿಯಪ್ಪ ಈ ಗುರುವಾರ ಕೊಡ್ತಿರೋ ಅಂತ ಸಂದೇಶದ ಮೂಲಕ ಅದು ಈಡೇರುತ್ತೆ ಅಂತ ಈ ಅವಕಾಶವನ್ನು ಸಾಯಿಯಪ್ಪ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಮತ್ತೆ ಸಾಯಿಯಪ್ಪ ಏನ್ ಹೇಳ್ಬೇಕು ಅಂತ ಬಂದಿದ್ದಾರೋ ಈಗ ಕೇಳೋಣ. ಮಗು, ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದು ಶಾಶ್ವತವಲ್ಲ. ಈ ಗುರುವಾರ ದಿನ ನನ್ನ ಮುಂದಕ್ಕೆ ಬಂದು ನನ್ನ ಮಗು ಈ ಕಷ್ಟಗಳಿದೆ ಬಾಬಾ ಅಂತ ಹೇಳುತ್ತಿದೆ. ಆದ್ರೆ ಆ ಕಷ್ಟಗಳು ಏನಕ್ಕೆ ಬಂದಿದೆ ಒಮ್ಮೆ ಯೋಚನೆ ಮಾಡಿ. ಖಂಡಿತ ನಿನಗೆ ಒಂದು ದಾರಿ ಸಿಗುತ್ತೆ. ಈ ಸಾಯಿಯಪ್ಪ ಸದಾ ನಿನ್ನ ಜೊತೆ ಇರ್ತಾರೆ. ಮೊದಲು ಈ ಗುರುವಾರ ದಿನ ನಾನು ಹೇಳ್ದಂಗೆ ಮಾಡಿ, ಖಂಡಿತ ನಿನ್ನ ಕಷ್ಟಗಳು ದೂರ ಆಗುತ್ತದೆ ಮಗು. ಏಕೆಂದ್ರೆ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಕಷ್ಟಗಳು, ನಿನ್ನ ಬೇಡಿಕೆಗಳು ಈಡೇರಬೇಕು ಅಂತ ನನ್ನ ಹಣನ ಮುಟ್ಟಿದ್ದೀಯಾ ಮಗು. ಯಾವತ್ತೂ ನಂಬಿಕೆ ಕಳ್ಕೋಬಾರ್ದು. ದೇವರ ಮೇಲೆ ವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು. ಮನಸ್ಫೂರ್ತಿಯಾಗಿ ಪೂಜೆ ಮಾಡಿ, ಆರಾಧನೆ ಮಾಡಿ, ನಾಮಸ್ಮರಣೆ ಮಾಡಿ. ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ. ಈ ಗುರುವಾರ ದಿನ ಒಳ್ಳೆಯ ಕೆಲಸಗಳು ಮಾಡಿ, ಒಳ್ಳೆಯ ಬುದ್ಧಿಯಿಂದ ಯಾರಾದ್ರೂ ಕಷ್ಟದಲ್ಲಿ ಇದ್ರೆ ಸಹಾಯ ಮಾಡಿ. ನಿನ್ನ ಮನಸ್ಸಿಗೆ ಇರುವಂತ ನೋವು ನಾನು ದೂರ ಮಾಡುತ್ತೀನಿ. ನಿನ್ನ ಮನಸ್ಸಿನಲ್ಲಿ ಇರುವಂತ ಕಷ್ಟ ಏನೇ ಇರಲಿ, ಇದುವರೆಗೂ ಏನೇ ಅನುಭವಿಸಿದ್ರು ಕೂಡ ಅದು ಖಂಡಿತ ದೂರ ಆಗುತ್ತದೆ. ಪೂರ್ತಿ ವಿಶ್ವಾಸ, ನಂಬಿಕೆ ಇಟ್ಟು ಇವತ್ತಿನ ದಿನ, ಈ ಗುರುವಾರ ದಿನ ಸಾಯಿ ಸಚ್ಚರಿತ್ರ ಅಥವಾ ಗುರುಚರಿತ್ರ ಪಾರಾಯಣ ಮಾಡಿ. ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ದೂರ ಆಗುತ್ತದೆ ಮಗು. ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಲ್ಲ, ಆದ್ರೆ ಅನುಭವ ಮೂಲಕ ಎಲ್ಲ ಕೂಡ ಪಾಠ ಕಲಿಸುತ್ತಾರೆ ಮಗು. ಈ ಗುರುವಾರ ದಿನ ಮಲಗುವ ಮುನ್ನ ಒಂದು ಸಂಕಲ್ಪನೆ ಮಾಡಿಕೊಳ್ಳಿ. ಏಕೆಂದ್ರೆ ನಿನ್ನ ಬೇಡಿಕೆ ಈಡೇರಬೇಕು, ಅತಿ ಶೀಘ್ರವಾಗಿ ಈ ಕೆಲಸ ನನಗೆ ಆಗಬೇಕು, ಅಥವಾ ಒಂದು ವ್ಯಾಪಾರ ಮಾಡುತ್ತೀನಿ ಬಾಬಾ, ನನಗೆ ಇದರಲ್ಲಿ ಲಾಭ ಕೊಡಿ, ಅಥವಾ ಇನ್ನೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ಆದ್ರೆ ನನ್ನ ಕಷ್ಟಗಳಿಂದ ನಾನು ಮುಂದಕ್ಕೆ ಹೋಗೋಕೆ ದಾರಿ ಸಿಗ್ತಿಲ್ಲ ಅಂತ ನೀನು ಬೇಡ್ಕೊತಾ ಇದೀಯಾ. ನಾನು ಖಂಡಿತ ನಿನಗೆ ದಾರಿ ಕೊಡ್ತೀನಿ. ಅಥವಾ ಒಂದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದೀಯಾ, ಆ ಜಾಬ್ ನನಗೆ ಸಿಕ್ಕಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ, ನನ್ನ ಕುಟುಂಬಕ್ಕೆ ಒಂದು ಆಧಾರ ಸಿಗುತ್ತೆ ಅಂತ ನೀನು ಬೇಡ್ಕೊತಾ ಇದೀಯಾ. ಖಂಡಿತ ಮಗು, ಅದರಲ್ಲಿ ನೀನು ತುಂಬಾ ದೃಷ್ಟಿ ಇಡಬೇಕು. ಏಕೆಂದ್ರೆ ಎಲ್ಲಿ ನೀನು ಸೋಲ್ತಾ ಇದೆಯೋ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ, ಎಲ್ಲಿ ತಪ್ಪು ಮಾಡ್ತಾ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಮತ್ತೆ ಮತ್ತೆ ಆ ತಪ್ಪು ಮಾಡದೆ ನೋಡ್ಕೋಬೇಕು. ಒಂದು ಸಲ ಅಲ್ಲ, 2 ಸತಿ ನೀವು ಸೋತೋದ್ರೂ ಕೂಡ ಮತ್ತೆ ಮತ್ತೆ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಸಂಕಲ್ಪನೆ ಗಟ್ಟಿಯಾಗಿದ್ರೆ ಖಂಡಿತ ನೀವು ಅನ್ಕೊಂಡಿರೋದಕ್ಕೆ ಮುಂದಕ್ಕೆ ಹೋಗ್ತೀರಾ. ಈಗ ನನಗೆ ಒಂದು ಜಾಬ್ ಬೇಕು ಅಂತ ಪ್ರಯತ್ನ ಮಾಡೋವಾಗ ಆ ಜಾಬ್ ಬಗ್ಗೆ ತುಂಬಾ ಗಮನ ಇಟ್ಟು ಮುಂದಕ್ಕೆ ಹೋದ್ರೇನೆ ಗೆಲ್ಲೋದು, ಅದರಲ್ಲಿ ಸಕ್ಸಸ್ ಆಗೋದು. ಮಗು, ಒಂದು ಕಷ್ಟ ಬಂದಾಗ ಅಲ್ಲೇ ನಿಂತುಕೊಂಡು ಯೋಚನೆ ಮಾಡಬಾರದು. ಮುಂದಕ್ಕೆ ಹೋಗ್ತಾ ಆ ಕಷ್ಟ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನಿನ್ನ ಸಾಯಿ ಖಂಡಿತ ಯಾವುದೇ ಒಂದು ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡುತ್ತಾರೆ ಮಗು. ಕಣ್ಮುಚ್ಕೊಂಡು ಒಮ್ಮೆ ನಾಮಸ್ಮರಣೆ ಮಾಡಿ. ಸಾಯಿ ಅಂತ ಕೂಗಿದ ತಕ್ಷಣ ನಾನು ನಿನ್ನ ಮುಂದೆ ಇರ್ತೀನಿ. ತಕ್ಷಣ ಅಂದ್ರೆ ನೀನು ಎಷ್ಟು ಭಕ್ತಿಯಿಂದ ಕರಿತಾ ಇದೀಯಾ ಅನ್ನೋದು ಮುಖ್ಯ. ಭಕ್ತಿ, ಶ್ರದ್ಧೆ ತುಂಬಾ ಮುಖ್ಯ. ಸಾಯಿಯಪ್ಪ ನಾನೇನೇ ಕೇಳಿದ್ರು ಕೂಡ ನನಗೆ ಯಾಕೆ ವಾಪಸ್ ಕೊಡ್ತಿಲ್ಲ, ನಾನೇನೇ ಬೇಡಿಕೆ ಬೇಡ್ಕೊಂಡ್ರು ಕೂಡ ನನಗೆ ಆಗ್ತಿಲ್ಲ ಅಂತ ನೀನು ಯೋಚನೆ ಮಾಡಿ ಒಮ್ಮೆ, ಸಾಯಿಯಪ್ಪ ಏನಕ್ಕೆ ಕೊಡ್ತಿಲ್ಲ, ಏನ್ ತಪ್ಪು ಮಾಡಿದೀಯಾ, ನನ್ನ ಕೈಯಿಂದ ಏನಾದ್ರೂ ತಪ್ಪಾಗಿದೆಯಾ,
ಯಾಕೆ ಈ ಬೇಡಿಕೆ ಈಡೇರುತ್ತಿಲ್ಲ, ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಒಮ್ಮೆ ಯೋಚನೆ ಮಾಡಿ. ಮಗು, ಕಾಲ ಯಾವಾಗ್ಲೂ ಇದೇ ರೀತಿಯಲ್ಲಿ ಮುಂದಕ್ಕೆ ಹೋಗಲ್ಲ. ಕೆಲವೊಂದು ದಿನಗಳು ಕಷ್ಟಗಳು, ಕೆಲವೊಂದು ದಿನಗಳು ಸುಖ ಅನ್ನೋದು ಇರುತ್ತೆ. ಪ್ರತಿ ಮನುಷ್ಯ ಅಂತ ಅಲ್ಲ, ಪ್ರತಿ ಜೀವಿಗೂ ಇದು ಇದ್ದೇ ಇರುತ್ತದೆ. ಆದ್ರೆ ಎಲ್ಲರಿಗೂ ಕೂಡ ಕರ್ಮಗಳ ಮೂಲಕ ಅವರವರ ಜೀವನ ಅನ್ನೋದು ಅನುಭವಿಸುತ್ತಾ ಇರ್ತಾರೆ. ಮಗು, ಇದೇನು ಶಾಶ್ವತವಲ್ಲ. ನಿನಗೆ ಏನ್ ಅನ್ಕೊಂಡಿದ್ದೀಯೋ ಅದು ಹಾಗೇ ಆಗುತ್ತದೆ. ನಂಬಿಕೆ ಇಟ್ಟು ಮನಸ್ಫೂರ್ತಿಯಾಗಿ ಈ ಸಾಯಿ ಹೇಳ್ದಂಗೆ ಮಾಡಿ. ಇವತ್ತಿನ ದಿನ ನಾನು ಹೇಳ್ದಂಗೆ ನಿನ್ನ ಬೇಡಿಕೆ ಈಡೇರುತ್ತೆ. ಈ ಗುರುವಾರ ದಿನ ನಿನ್ನ ಮನಸ್ಸಿನಲ್ಲಿ ಇರುವಂತ ಪ್ರಶ್ನೆಗಳು ಏನೇ ಇರಲಿ, ನನ್ನ ಮುಂದಕ್ಕೆ ಬಂದು ನನ್ನ ಫೋಟೋ ಅಥವಾ ನನ್ನ ವಿಗ್ರಹ ನಿಮ್ಮ ಮನೆಯಲ್ಲಿ ಏನೇ ಇರಲಿ ಅಲ್ಲಿ ಬಂದು ನನ್ನ ಮುಂದೆ ಕುತ್ಕೊಂಡು ಸಾಯಿ ನಾಮಸ್ಮರಣೆ ಮಾಡುತ್ತಾ ಒಂದು ಮಣ್ಣಿನ ದೀಪ ಹಚ್ಬಿಟ್ಟು ನಾಮಸ್ಮರಣೆ ಮಾಡುತ್ತಾ ಇರಿ. ಒಂದು 5 ನಿಮಿಷ ನಿನ್ನ ಮನಸ್ಸಿನಲ್ಲಿ ಇರುವಂತ ಪ್ರಶ್ನೆಗಳಿಗೆಲ್ಲ ಕೂಡ ನಾನು ಸಮಾಧಾನ ಕೊಡುತ್ತೀನಿ. ಮಗು, ಮನಸ್ಫೂರ್ತಿಯಿಂದ ಈ ಸಾಯಿನ ಕರೆದ್ರೆ ಖಂಡಿತ ನಿನ್ನ ಮುಂದಕ್ಕೆ ಬರ್ತಾರೆ. ಆದ್ರೆ ಯೋಚನೆ ಮಾಡಿ, ಏಕೆ ನನ್ನ ಕಷ್ಟಗಳು ಏಕೆ ಈಡೇರುತ್ತಿಲ್ಲ, ನಾನು ಅನ್ಕೊಂಡಿರೋದು ಏಕೆ ಆಗುತ್ತಿಲ್ಲ, ಒಮ್ಮೆ ಯೋಚನೆ ಮಾಡಿ. ಎಲ್ಲಿ ತಪ್ಪು ನಡೀತಾ ಇದೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಿಕರೆಲ್ಲ ಸಂತೋಷವಾಗಿ ಆರೋಗ್ಯವಾಗಿ ಇರಕ್ಕೆ ನೀನು ಎಷ್ಟು ಕಷ್ಟ ಪಡ್ತಿದ್ದೀಯಾ ಅನ್ನೋದು ನನಗೆ ಗೊತ್ತು. ಯಾವಾಗ್ಲೂ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ನೋಡ್ತೀಯ. ನಿನ್ನ ಸುತ್ತು ಇರುವಂತವ್ರು ನಿನಗೆ ಮೋಸ ಮಾಡಿದ್ರು ಕೂಡ ನಿನಗೆ ಗೊತ್ತಾಗಲ್ಲ. ಎಲ್ಲರನ್ನೂ ಕೂಡ ಅತಿ ಬೇಗ ನಂಬುತ್ತೀಯ. ಅವರು ನಿಮಗೆ ಮೋಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಮಗು, ಅತಿ ಶೀಘ್ರವಾಗಿ ಎಲ್ಲರನ್ನೂ ನಂಬಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಲ್ಲರೂ ನಿಂತರ ಇರಲ್ಲ. ನಿಮಗೆ ಒಳ್ಳೆಯ ಮಾತು ಹೇಳುತ್ತಾರೆ, ನಿಮಗೆ ಒಳ್ಳೆಯದಾಗಬೇಕು ಅಂತ ಮಾತಾಡ್ತಾರೆ. ಆದ್ರೆ ಹಿಂದೆ ಏನ್ ಮಾತಾಡ್ತಾರೆ ಅನ್ನೋದು ನಿನಗೆ ಗೊತ್ತಾಗಲ್ಲ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು ನಿಮ್ಮ ಸುತ್ತೂನೇ ಬೇಜಾನ್ ಜನ ಇದ್ದಾರೆ, ನಿಮ್ಮವರೇ ಇದ್ದಾರೆ. ಆದ್ರೆ ನೀವು ನಂಬೋದು ತುಂಬಾ ಮುಖ್ಯ. ಯಾರೆಂಥವ್ರು ಅನ್ನೋದು ಮೊದಲು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅವ್ರಿಗೆ ದೂರ ಇರೋಕ್ಕೆ ಪ್ರಯತ್ನ ಮಾಡಿ. ಆಗ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ. ಮಗು, ಯಾರನ್ನು ಅತಿ ಬೇಗ ನಂಬಬೇಡಿ. ಮೊದಲು ನಿನ್ನ ಮನಸ್ಸಿಗೆ ಏನ್ ಮಾಡಬೇಕು ಅಂತ ಅನಿಸುತ್ತೋ ಅದನ್ನ ಮಾಡಿ. ಯಾರಿಗೂ ಇದನ್ನ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಏಕೆಂದ್ರೆ ಆ ಥರ ಹೇಳ್ಕೊಂಡ್ರೆ ಇವರು ಮುಂದಕ್ಕೆ ಹೋಗ್ತಾರೆ, ಇವ್ರು ಚೆನ್ನಾಗಿರ್ತಾರೆ ಅಂತ ಹೊಟ್ಟೆ ಕಿಚ್ಚಿರೋರು ಕೆಲವೊಬ್ರು ಇರ್ತಾರೆ. ಇಂಥವ್ರ ಹತ್ರ ನೀವು ಹುಷಾರಾಗಿರ್ಬೇಕು. ಮಗು, ಈ ಸಾಯಿ ಹೇಳಿರೋ ಮಾತುಗಳು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿ ನಿನ್ನ ಜೀವನ ಸಂತೋಷವಾಗಿ ಇರೋ ತರ ನಾನು ಮಾಡುತ್ತೀನಿ. ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಈ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ಸಾಯಿ ಮುಂದೆ ಹೇಳ್ಕೊಳ್ಳಿ. ನಿಜವಾಗ್ಲೂ ನಿನ್ನ ಸಾಯಿ ಯಾವಾಗ್ಲೂ ನಿನ್ನ ಕೈ ಬಿಡಲ್ಲ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಹಂಚಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.